ಆಕಸ್ಮಿಕ ಬೆಂಕಿಗೆ ಅಡಿಕೆ ಗಿಡಗಳು ಸುಟ್ಟು ಭಸ್ಮ. ಬೆಳೆ ಕಳೆದುಕೊಂಡು ಅನ್ನದಾತ ಕಣ್ಣೀರು. ಬೇಸಿಗೆ ಶುರುವಾಗ್ತಾ ಇದ್ದಂತೆ ಬೆಂಕಿ ದುರಂತಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಬೇಸಿಗೆ ಆರಂಭದಲ್ಲಿ ಅಲ್ಲಲ್ಲಿ ಬೆಂಕಿ ಅವಘಡಗಳು ಜರುಗ್ತಾ ಇದ್ದು, ಆಕಸ್ಮಿಕ ಬೆಂಕಿಗೆ ಅಡಿಕೆ ಗಿಡಗಳು ಹಾಗೂ ತೆಂಗಿನ ಮರಗಳು ಸುಟ್ಟು ಕರಕಲಾಗಿವೆ. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿ ವ್ಯಾಪ್ತಿಯ ಕುಂಬಾರಹಳ್ಳಿಯ ತೋಟಕ್ಕೆ ಆಕಸ್ಮಿಕ ಬೆಂಕಿ ತಗುಲಿ 1000ಕ್ಕೂ ಹೆಚ್ಚು ಅಡಿಕೆ ಗಿಡಗಳು, 150ಕ್ಕೂ ಹೆಚ್ಚು ತೆಂಗಿನ ಮರಗಳು ಹಾಗೂ ನೀರಿನ ಪೈಪ್ಗಳು ಬೆಂಕಿಗಾಹುತಿಯಾಗಿವೆ. ಗ್ರಾಮದ ಹನುಮಂತರಾಯಪ್ಪ ಎಂಬುವವರಿಗೆ ಸೇರಿದ 1 ಎಕರೆ ಜಮೀನಿನಲ್ಲಿ ಅಡಿಕೆ ಹಾಗೂ ತೆಂಗಿನ ತೋಟ ಇದ್ದು, ಆಕಸ್ಮಿಕವಾಗಿ ಬೆಂಕಿ ಹೊತ್ತುಕೊಂಡಿದೆ. ಬೆಂಕಿಯನ್ನ ನಂದಿಸಲು ರೈತ ಸಾಕಷ್ಟು ಹರಸಾಹಸ ಪಟ್ಟರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಬೆಂಕಿಯ ಕೆನ್ನಾಲಿಗೆಗೆ ವ್ಯಾಪಿಸಿದ್ದು ಸುಮಾರು 1000 ಅಡಿಕೆ ಗಿಡ ಹಾಗೂ 150 ತೆಂಗಿನ ತೋಟ ನಾಶವಾಗಿದೆ. ಬೆಳೆ ಕಳೆದುಕೊಂಡ ರೈತ ಹನುಮಂತರಾಯಪ್ಪ ಕಂಗಾಲಾಗಿದ್ದಾನೆ. ಸರ್ಕಾರ ಬೆಳೆ ನಾಶಕ್ಕೆ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದರು. ಅಲ್ಲದೆ ಬೇಸಿಗೆ ಮುಗಿಯುವವರೆಗೂ ಬೆಂಕಿ ದುರಂತಗಳನ್ನು ಕಡಿಮೆ ಮಾಡಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಬೇಕಿನಿಂದ ಎಲ್ಲ ಬಿಲ್ದಾಗೈತಿ. ಅಡಿಕೆಗಳೆಲ್ಲ ಸುಟ್ಟಾಗಿ ಅಟ್ಟೋದು ಪೈಪು ಟಿಲ್ಲರು ಎಲ್ಲ ಸುಟ್ಟಾಗಿ ಇದೆಲ್ಲ ಹೋಗಿ ಸಾಲವಾದ ಅಡಿಕೆ ಗಿಡ ಇಕ್ಕಿದ್ದೀನಿ. ಎಲ್ಲ ಬೇಕಾಗಿ ಸಾಲ ತಂದಿದ್ದೀನಿ, ಈತ ತಂದಿದ್ದೀನಿ, ಎಲ್ಲ ಸುಟ್ಟಾಗಿ ಏನು ಮಾಡ್ಬೇಕು, ಎಲ್ಲ ಸುಟ್ಟಾಗಿ ಎಲ್ಲ ಹೋಗೈತೆ. ಚೂರು ಆತದಿಲ್ಲ, ಪೈಪು ಆತದಿಲ್ಲ, ಸರ್ ಆಗೋಯ್ತು. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ, ಶಿರಾ.